ಎಲ್ಲರಿಗೂ ಅನ್ವೀಕ್ಷಾ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ನಿನ್ನೆ ಪ್ರೀತಿಸುವೆ ಎಂದು ಕಥೆಯ ಹಿಂದಿನ ಸಂಚಿಕೆಯಲ್ಲಿ ನಾವು ಮೈಥಿಲಿ ಅಗ್ನಿಯನ್ನು ನೋಡೋದ್ರ ಸಲುವಾಗಿ ಆಸ್ಪತ್ರೆಗೆ ಬಂದಿದ್ಲು. ಹಾಗೆ ಆಸ್ಪತ್ರೆಗೆ ಬಂದವಳು ಅಗ್ನಿಗೆ ಎಚ್ಚರ ಇಲ್ಲದನ್ನು ನೋಡಿ ತನ್ನಷ್ಟಕ್ಕೆ ತಾನು ಮನಸ್ಸಲ್ಲೇ ಒಂದಿಷ್ಟು ಮಾತುಗಳನ್ನು ಆಡಿಕೊಂಡು ಅಗ್ನಿಗೆ ಎಚ್ಚರ ಆಗ್ತಾ ಇದೆ ಅನ್ನೋವಾಗ ವಾಪಸ್ ಹಿಂತಿರುಗಿ ಹೊರಟಿದ್ಲು. ಆಗ ಎಚ್ಚರಗೊಂಡ ಅಗ್ನಿ ಅವಳನ್ನು ಮೈಥಿಲಿ ಅಂತ ಸಣ್ಣ ಸ್ವರದಲ್ಲಿ ಕರೆದು ನಿಲ್ಲಿಸಿದ್ದ. ಮುಂದೇನಾಗುತ್ತೆ ಅನ್ನೋದನ್ನು ನಾವು ಈ ಸಂಚಿಕೆಯಲ್ಲಿ ನೋಡೋಣ. ಮೈಥಿಲಿ ಎಂಬ ಸ್ವರವನ್ನು ಕೇಳಿ ಹೊರಗೆ ಹೊರಡಲು ತಯಾರಾದ ಮೈಥಿಲಿಯ ಕಾಲುಗಳು ಅಲ್ಲೇ ಸ್ತಬ್ಧವಾಗಿ ಬಿಟ್ಟವು. ಏಯ್ ಕುಳ್ಳಿ, ಕುಳ್ಳರ ಸಂಘದ ಅಧ್ಯಕ್ಷೆ, ಮತ್ತೊಮ್ಮೆ ಕೇಳಿ ಬಂದಿತ್ತು ಅದೇ ಧ್ವನಿ. ಆದರೆ ಈ ಬಾರಿ ಮೊದಲಿಗಿಂತ ತುಸು ಜೋರಾಗಿ ಕೇಳಿಸಿತ್ತು. ಯಾಕೋ ಈ ಬಾರಿ ಮೈಥಿಲಿಗೆ ಅಗ್ನಿ ಕುಳ್ಳರ ಸಂಘದ ಅಧ್ಯಕ್ಷೆ ಅಂತ ಕರೆದಾಗ ಕೋಪ ಬರಲಿಲ್ಲ. ಕಣ್ಣೀರು ಒರೆಸಿಕೊಂಡು ಅವನ ಕಡೆ ತಿರುಗಿ ಏನು ಎಂಬಂತೆ ನೋಡಿದಳು. ನನ್ನನ್ನು ನೋಡಿ ಮಾತಾಡಿಸ್ಕೊಂಡು ಹೋಗೋಕ್ಕೆ ಅಂತ ಬಂದವರು ಈಗ ಹಾಗೆ ಹೋಗ್ತಾ ಇದ್ದೀರಲ್ಲ, ಯಾಕೆ? ನಿನ್ನೆ ಬೆಳಗ್ಗೆ ಜಗಳ ಆಡೋವಾಗ ಇದ್ದ ಧೈರ್ಯ ಈಗ ನನ್ನ ಮುಂದೆ ಮಾತಾಡೋಕ್ಕೆ ಇಲ್ಲ ಹಂಗಾಯ್ತಾ? ತುಸು ಮೆಲ್ಲಗೆ ಕೇಳಿದರೂ ಬೇಕಂತಲೇ ಅವನ ಧ್ವನಿಯಲ್ಲಿ ಅವಳನ್ನು ಕೆಣಕುವ ಉದ್ದೇಶವಂತೂ ಇದ್ದೇ ಇತ್ತು. ಜಗಳಕ್ಕೆ ನಿಲ್ತಾಳೇನೋ ಅಂತ ಕಾಯ್ತಾ ಇದ್ನೇನೋ ಬಹುಶಃ. ಆದರೆ ಮೈಥಿಲಿ ಅವನ ಅನಿಸಿಕೆಯನ್ನು ಉಲ್ಟಾ ಮಾಡಿ, ಹೇಗಿದ್ದೀರಾ ಅಗ್ನಿ ಎಂದು ಚಂದದ ಮುಗುಳಿನಾಗೆ ಬೀರಿ ಕೇಳಿದ್ಲು. ಹಾಗಿದ್ದರೂ ಮನಸ್ಸಲ್ಲಿ ನೋವಿತ್ತು. ಅವನಿಗೆ ಹೀಗಾದ ಬಗ್ಗೆ ಕಣ್ಣಲ್ಲಿ ನೀರ ಪಸೆ ಇನ್ನೂ ಹಾಗೆ ಇತ್ತು. ಅಗ್ನಿ ಸೂಕ್ಷ್ಮವಾಗಿ ಒಂದೆರಡು ಕ್ಷಣ ಅವಳನ್ನೇ ಗಮನಿಸಿದ್ದ ಕೂಡ ಅವಳ ಕಣ್ಣೀರು ಅವನ ಅರಿವಿಗೆ ಬಾರದೇ ಇರಲಿಲ್ಲ. ಅವಳು ತನ್ನನ್ನು ನೋಡಿ ಅತ್ತ ಕುರುಹು ಕಾಣಿಸಿತು ಅಗ್ನಿಗೆ. ಹಾಗೆಯೇ ಹಿಂದಿನ ದಿನ ಕೂಡ ತನ್ನನ್ನು ಮೈಥಿಲಿ ಅವಳ ಮಡಿಲಲ್ಲಿ ಮಲಗಿಸಿಕೊಂಡು ಎಚ್ಚರ ಆಗುವಂತೆ ಪರಿಪರಿಯಾಗಿ ಅಳುತ್ತಾ ಕೇಳಿಕೊಂಡಿದ್ದು, ಹಾಗೆ ಅವಳು ತನ್ನನ್ನು ರಾಮ್ ಎಂದು ಕರೆದಿದ್ದು ಎಲ್ಲವೂ ಈಗ ಜ್ಞಾಪಕಕ್ಕೆ ಬಂದಿತ್ತು ಅವನಿಗೆ. ಅದನ್ನು ನೆನೆದು ಅಗ್ನಿಯ ಕೂಡ ಅವಳಿಗೆ ಚಂದದ ಮುಗುಳು ನಗೆಯನ್ನು ಬೀರಿದ್ದ. ಏನೋ ಹೀಗಿದ್ದೀನಿ ನೋಡಿ, ಯಾರಿಗುಂಟು ಯಾರಿಗಿಲ್ಲ, ಆರಾಮಾಗಿ ಬೆಡ್ ಮೇಲೆ ಮಲಗಿದ್ದೀನಿ ಎಂದು ನಕ್ಕಿದ್ದ. ಮೈಥಿಲಿಗೆ ಅಗ್ನಿಯ ಈ ಮಾತನ್ನು ಸಹಿಸಿಕೊಳ್ಳಕ್ಕಾಗಲಿಲ್ಲ. ಅವಳಿಗೆ ಅದೇನನ್ನಿಸ್ತೋ ಏನೋ. ಕೂಡಲೇ ಅಗ್ನಿಯ ತುಟಿಗಳ ಮೇಲೆ ತನ್ನ ಕೈಯನ್ನು ಇಟ್ಟು, ಈ ರೀತಿ ಮಾತನಾಡಬೇಡಿ ಎಂಬ ಅರ್ಥದಲ್ಲಿ ಅಡ್ಡಡ್ಡ ತಲೆ ಆಡಿಸುತ್ತಾ, ಪ್ಲೀಸ್ ರಾಮ್, ಹೀಗೆಲ್ಲ ಹೇಳಬೇಡಿ, ನೀವಿನ್ನೂ ಬದುಕಿ ಬಾಳಬೇಕು ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದ್ದಳು. ಮೈಥಿಲಿ ತನ್ನ ತುಟಿಗಳ ಮೇಲೆ ಅವಳ ಕೈ ಇಟ್ಟಿದ್ದು ಅಗ್ನಿಗೆ ಮೊದಲ ಬಾರಿಗೆ ಹುಡುಗಿಯೊಬ್ಬಳ ಸ್ಪರ್ಶವಾಗಿ ಅಗ್ನಿಯ ಮೈಯಲ್ಲಿ ಅಗ್ನಿಯೇ ಸಂಚಾರ ಮಾಡಿದಂತೆ ಆಗಿತ್ತು. ಅವಳನ್ನೇ ಅರೆಕ್ಷಣ ದಿಟ್ಟಿಸಿ ನೋಡಿದ. ತಕ್ಷಣ ಮೈಥಿಲಿ ತನ್ನ ಕೈ ತೆಗೆದು, ಸಾರಿ, ಅದು ನೀವೇನೇನು ಹೇಳಿದ್ರಿ ಅಲ್ವಾ, ಅದಕ್ಕೆ ಗಾಬರಿಯಲ್ಲಿ ಅಂತ ಮುಂದೆ ಏನು ಹೇಳಬೇಕು ಅಂತ ತೋಚದೇನೆ ಅತ್ತಿತ್ತ ನೋಡೋಕ್ಕೆ ಶುರು ಮಾಡಿದ್ಲು ಮೈಥಿಲಿ. ಅಗ್ನಿ ಕೂಡ ಏನು ಮಾತಾಡದೆ ಸುಮ್ಮನೆ ಮಲಗಿದ್ದ. ಸ್ವಲ್ಪ ಹೊತ್ತು ಬಿಟ್ಟು ಮಲಗಿದ್ದವನಿಗೆ ಏಳಬೇಕು ಅಂತ ಎದ್ದೇಳಲು ಪ್ರಯತ್ನಪಟ್ಟ. ಏಳುವಾಗ ತುಸು ಬೀಳುವಂತೆ ಆಗಿದ್ದವನನ್ನು ಮೈಥಿಲಿಯೇ ಹಿಡಿದುಕೊಂಡಳು. ಆ ಕ್ಷಣ ಇಬ್ಬರ ಕಣ್ಣುಗಳು ಬೆಸೆದಿದ್ದವು. ಅಗ್ನಿ ಸಹಾಯಕ್ಕಾಗಿ ಅವನಿಗೆ ಅರಿವಿಗೆ ಬಾರದೆ ಮೈಥಿಲಿಯ ನಡು ಬಳಸಿ ಹಿಡಿದಿದ್ದ. ಅಗ್ನಿಯ ಕೈ ತನ್ನ ನಡುವಿನ ಮೇಲಿದೆ ಎಂಬ ಅರಿವಿರದ ಮೈಥಿಲಿ, ನಾನೊಬ್ಬಳು ಇಲ್ಲೇ ಇದ್ದೀನಿ ತಾನೆ, ಹಾಗಿದ್ದು ಯಾರೂ ಇಲ್ಲ ಅನ್ನೋ ಥರ ಒಬ್ಬರೇ ಎದ್ದೇಳು ಈ ಸಾಹಸವನ್ನು ಯಾಕೆ ಮಾಡಬೇಕಿತ್ತು ನಿಮಗೆ? ಮತ್ತೆ ನಿಮಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಎಂದು ತುಸು ಗದರಿದಂತೆ ಕೇಳಿದರೂ ಅವಳ ಧ್ವನಿಯಲ್ಲಿ ಅಗತ್ಯಕ್ಕೂ ಮೀರಿ ಕಂಪನವಿತ್ತು. ಕುಳ್ಳಿ, ಸ್ವಲ್ಪ ಸಹಾಯ ಮಾಡು ಅಂತ ಹೇಳಿದರೆ ನಾನೇನು ನಿಮಗೆ ಸಹಾಯ ಮಾಡಲ್ಲ ಅಂತ ಹೇಳ್ತಿದ್ನಾ? ಅಥವಾ ನಾನೇನಾದರೂ ನಿಮಗೆ ಸಹಾಯ ಮಾಡದೆ ಹಾಗೆ ಹೋಗ್ಬಿಡ್ತಾ ಇದ್ನಾ ಟಾಪ್ ಮ್ಯಾನ್ ಎಂದು ತುಸು ಜೋರಾಗಿ ಕೇಳುತ್ತಾ ಅವನಿಗೆ ಸರಿಯಾಗಿ ಎದ್ದು ಕೂರಲು ಸಹಾಯ ಮಾಡಿ ಬೆನ್ನಿಗೆ ದಿಂಬು ಇಟ್ಟಳು ಮೈಥಿಲಿ. ಅವಳ ಸಹಾಯದಿಂದ ಸರಿಯಾಗಿ ಕುಳಿತುಕೊಂಡವ ಥ್ಯಾಂಕ್ ಯು ಕಣ್ರಿ ಎಂದು ಮುಗುಳುನಗೆ ಬೀರಿದ್ದ. ಮೈಥಿಲಿಯ ಈ ಸಿಹಿಯಾದ ಬೈಗುಳ ಅವನಿಗೆ ಯಾಕೋ ಇಷ್ಟವಾಗಿತ್ತು. ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ಕೆ ಸ್ವಲ್ಪ ನೀರು ಕೊಡ್ತೀರಾ ಮೈಥಿಲಿ ಪ್ಲೀಸ್? ಈಗಷ್ಟೇ ಆಕೆ ಗದರಿದ್ದನ್ನು ನೆನಪಿಸಿಕೊಂಡು ಕೇಳಲೋ ಬೇಡವೋ ಎಂಬ ಅನುಮಾನದ ಮೇಲೆಯೇ ಕೇಳಿದ್ದ ಅಗ್ನಿ. ಮೈಥಿಲಿ ಜಗ್ಗಿನಿಂದ ಗ್ಲಾಸಿಗೆ ನೀರು ಬಗ್ಗಿಸಿ ತಾನೇ ಅವನಿಗೆ ಕುಡಿಸಿದಳು. ಇದಕ್ಕೆಲ್ಲ ನೀವು ಪ್ಲೀಸ್ ಅಂತ ಎಲ್ಲ ಹೇಳೋ ಅಗತ್ಯ ಇಲ್ಲ ಮಿಸ್ಟರ್ ಟಾಪ್ ಮ್ಯಾನ್ ಎಂದು ಗ್ಲಾಸನ್ನು ಅಲ್ಲೇ ಪಕ್ಕಕ್ಕೆ ಇಟ್ಟು ನಿಂತಳು. ಕೂತ್ಕೊಳ್ಳಿ ಮೈಥಿಲಿ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ನಾನು ಎಂದಿದ್ದ ಎದುರಿಗಿದ್ದ ಕುರ್ಚಿಯ ಕಡೆ ಕೈ ಮಾಡಿ ತೋರಿಸಿ ಹೇಳಿದ ಅಗ್ನಿಯ ಮುಖದಲ್ಲಿ ಸ್ವಲ್ಪ ಗಂಭೀರತೆ ಮನೆ ಮಾಡೋಕ್ಕೆ ಶುರು ಮಾಡಿತ್ತು. ಅಗ್ನಿಯ ಮಾತಿಗೆ ಅವನಿಗೆ ಎದುರಾಗಿ ಕುರ್ಚಿಯಲ್ಲಿ ಕುಳಿತು ಮೈಥಿಲಿ, ಹೇಳಿ, ನನ್ನ ಹತ್ರ ಏನು ವಿಷಯ ಮಾತಾಡೋದಿದೆ ನಿಮಗೆ ಅಂತ ಮೆಲ್ಲಗೆ ಕೇಳಿದಳು. ಅಗ್ನಿ ಮುಖದಲ್ಲಿ ಗಂಭೀರತೆಯನ್ನು ತಂದುಕೊಂಡು, ನಿನ್ನೆ ಏನಾಯಿತು ಮೈಥಿಲಿ ಎಂದು ಕೇಳಿದ್ದ.
ಮೈಥಿಲಿ ಹಿಂದಿನ ದಿನದ ಘಟನೆಯನ್ನೇ ಮತ್ತೆ ನೆನೆದು ಸಣ್ಣದಾಗಿ ಬೆವರೋಕೆ ಶುರು ಮಾಡಿ ಭಯಪಟ್ಟಳು. ಅಂದರೆ ನಿಮಗೆ ಈಗಾಗಲೇ ವಿಷಯ ತಿಳಿದಿದೆ ಅಂತಾಯಿತು. ಅಭಿರಾಮ್ ಅವರು ಹೇಳಿರಬೇಕಲ್ಲ ನಿಮಗೆ, ಆದರೂ ಮತ್ತೆ ಯಾಕೆ ಈಗ ಅದನ್ನೇ ಕೇಳ್ತಾ ಇದ್ದೀರಾ ಎಂದು ಅಂಜಿಕೆಯಲ್ಲೇ ಕೇಳಿದ್ದಳು. ಮತ್ತೆ ಅವಳು ಆ ಕ್ಷಣವನ್ನು ನೆನೆಯಲು ಇಚ್ಛೆ ಪಡಲಿಲ್ಲ. ಪ್ಲೀಸ್ ಹೇಳಿ ಮೈಥಿಲಿ, ನನ್ನನ್ನು ನಿನ್ನೆ ಆ ಸ್ಥಿತಿಯಲ್ಲಿ ನೋಡಿದ್ದು ನೀವೊಬ್ಬರೇ. ಆಕ್ಸಿಡೆಂಟ್ ಆದಾಗ ನಾನಿದ್ದ ಪರಿಸ್ಥಿತಿ ಹೇಗಿತ್ತು ನಿನ್ನೆ? ಅಭಿ ಹೇಳ್ತಾ ಇದ್ದ ನೀವು ಒಬ್ಬರೇ ನನ್ನನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರಿ ಅಂತ. ನನಗಿದೆಲ್ಲ ಹೇಗಾಯಿತು ಅಂತ ತಿಳ್ಕೋಬೇಕು, ಅದಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಪ್ಲೀಸ್ ಹೇಳಿ ಎಂದವನ ಧ್ವನಿಯಲ್ಲಿ ಕೋರಿಕೆ ಇದ್ದಿತ್ತು. ಮೈಥಿಲಿ ಒಂದೆರಡು ಕ್ಷಣ ಅಗ್ನಿಯ ಮುಖವನ್ನೇ ದಿಟ್ಟಿಸಿ ನೋಡಿ ಭಾರವಾದ ನಿಟ್ಟುಸಿರು ಬಿಟ್ಟಳು. ನನಗೆ ಆ ಕ್ಷಣವನ್ನು ಮರೆಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರಾಮ್, ನಿನ್ನೆ ನೀವಿದ್ದ ಪರಿಸ್ಥಿತಿಯನ್ನು ನೆನೆದರೆ ನನಗೆ ಈಗಲೂ ಭಯಕ್ಕೆ ಕೈಕಾಲು ನಡುಗುತ್ತೆ. ಅಷ್ಟು ರಕ್ತದ ಮಡುವಲ್ಲಿ ಒದ್ದಾಡ್ತಾ ಇದ್ದರೆ ನೀವು ಎಂದ ಮೈಥಿಲಿ ಅವನಿಗೆ ನಿನ್ನೆ ನಡೆದ ಘಟನೆಯನ್ನು ಎಲ್ಲವನ್ನೂ ಕಷ್ಟಪಟ್ಟು ಹೇಳಿ ಮುಗಿಸಿದ್ಲು. ಒಂದು ವೇಳೆ ನಿಮಗೇನಾದರೂ ಹೆಚ್ಚು ಕಡಿಮೆ ಆಗಿ ನಿಮ್ಮ ಪ್ರಾಣಕ್ಕೇನೋ ಅಪಾಯ ಆಗಿದ್ದರೆ ನಿಮ್ಮನ್ನೇ ನಂಬಿಕೊಂಡು ಜೀವನ ಸಾಗಿಸುವ ಗತಿ ಏನಾಗಬೇಕಿತ್ತು? ಸ್ವಲ್ಪ ನಿಧಾನಕ್ಕೆ ಡ್ರೈವ್ ಮಾಡಬಾರ್ದ ನೀವು ಎಂದು ಮತ್ತೆ ಅಳೋಕೆ ಶುರು ಮಾಡಿದ್ಲು ಮೈಥಿಲಿಯ ಅಳು ಅಗ್ನಿಯನ್ನು ಮೆತ್ತಗಾಗಿಸಿತ್ತು. ಸದಾ ಕೋಪ ಗಂಭೀರತೆಯನ್ನೇ ತನ್ನ ಟ್ರೇಡ್ ಮಾರ್ಕ್ ಆಗಿಸಿಕೊಂಡಿದ್ದ ವ್ಯಕ್ತಿ ಇಂದು ಹೆಣ್ಣೊಬ್ಬಳ ಅಳುವನ್ನು ಕಂಡು ವಿಚಲಿತನಾಗುತ್ತಿದ್ದಾನೆ. ಮೈಥಿಲಿ, ಪ್ಲೀಸ್ ಅಳಬೇಡಿ ನೀವು. ನೋಡಿ, ನನಗೀಗ ಏನೂ ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ ಅಲ್ವಾ ಎಂದರು. ಅವನಿಗೆ ಅಳುತ್ತಿರುವವಳನ್ನು ಸಮಾಧಾನಿಸುವ ರೀತಿ ಹೇಗೆ ಎಂದು ತಿಳಿಯದಾಯಿತು. ಜೊತೆಗೆ ಏಕವಚನದಲ್ಲಿದ್ದ ಮಾತು ಅವನ ಅರಿವಿಗೆ ಬಾರದೆ ಬಹುವಚನಕ್ಕೆ ಕೂಡ ತಿರುಗಿತ್ತು. ಈಗ ಮೈಥಿಲಿ ಸ್ವಲ್ಪ ಹೊತ್ತು ತಾನೇ ಅತ್ತು ಸಮಾಧಾನ ಮಾಡಿಕೊಂಡು, ಸರಿ ನೀವು ಮಲಗಿ ರೆಸ್ಟ್ ಮಾಡಿ, ನಾನಿನ್ನು ಹೊರಡ್ತೀನಿ ಎನ್ನುತ್ತಾ ಎದ್ದು ಹೊರಡಲು ತಯಾರಾಗಿದ್ದಳು. ಅಗ್ನಿ ಅವಳನ್ನು ತಡೆದು, ಸ್ವಲ್ಪ ಹೊತ್ತು ಇರಿಕೊಳ್ಳಿ, ಒಬ್ಬನಿಗೆ ಈ ಆಸ್ಪತ್ರೆ ಬೆಡ್ ಮೇಲೆ ಇರೋದಕ್ಕೆ ಬೇಜಾರು, ಒಂಥರ ಬೇಸರಿಸಿಕೊಂಡು ಹೇಳಿದವನಿಗೆ ಯಾಕೋ ಅವಳನ್ನು ಅಲ್ಲಿಂದ ಕಳುಹಿಸುವ ಮನಸ್ಸಿಲ್ಲ. ಕಾರಣ ಅವನಿಗೂ ತಿಳಿದಿಲ್ಲ. ಅಗ್ನಿಯ ಮಾತಿಗೆ ಬೆಲೆ ಕೊಟ್ಟು ಮೈಥಿಲಿ ಸಮಯವನ್ನು ನೋಡಿಕೊಂಡು ಅಲ್ಲೇ ಕುಳಿತಳು. ಅಗ್ನಿಗೆ ತಾನು ಯಾಕೆ ಅವಳನ್ನು ಇಲ್ಲೇ ಇರಿಸಿಕೊಂಡೆ ಅನ್ನೋದು ಅರಿವಾಗಲಿಲ್ಲ. ಇಬ್ಬರ ನಡುವೆ ಒಂದಷ್ಟು ಹೊತ್ತು ಯಾವುದೇ ಮಾತುಕತೆ ಇಲ್ಲದೆ ಸಮಯ ಹಾಗೆ ಸರಿದು ಹೋಗಿತ್ತು. ಮೈಥಿಲಿ ಏನೋ ನೆನಪಾದವಳ ಹಾಗೆ, ನಿನ್ನೆ ಕಾರಲ್ಲಿ ನಿಮ್ಮ ಮೊಬೈಲ್, ಪರ್ಸ್ ಮತ್ತು ಜೊತೆಗೆ ಒಂದೆರಡು ಫೈಲೆಲ್ಲ ಇದ್ದವು, ಅದನ್ನು ನಿಮ್ಮ ತಾಯಿಯ ಬಳಿ ಕೊಟ್ಟಿದ್ದೆ ನಿನ್ನೆ ಎಂದು ಮೆಲ್ಲಗೆ ಹೇಳಿದಳು. ಆಗಲೇ ಅಗ್ನಿಗೆ ತನ್ನ ಮೊಬೈಲ್ ಮತ್ತು ಫೈಲ್ ನೆನಪಾಗಿದ್ದು. ಥ್ಯಾಂಕ್ ಯು ಮೈಥಿಲಿ, ಥ್ಯಾಂಕ್ ಯು ಸೋ ಮಚ್. ಆ ಫೈಲ್ ತುಂಬ ಮುಖ್ಯವಾದದ್ದು, ನನ್ನ ಜೊತೆಗೆ ನೀವು ಅದನ್ನು ಕೂಡ ಕಾಪಾಡಿದ್ದೀರಾ ಎಂದು ಅಗ್ನಿ ಮನಸಾರೆ ಅವಳಿಗೆ ಧನ್ಯವಾದ ತಿಳಿಸಿದ. ಹೌದು, ನನಗೆ ನಿನ್ನೆ ರಕ್ತ ಕೊಟ್ಟಿದ್ದು ನೀವೇ ಅಂತ ಹೇಳ್ತಾ ಇದ್ದ ಅಭಿ, ಯಾಕೆ ಎಂದು ಕೇಳಿದ್ದ. ಮೈಥಿಲಿ ಆಶ್ಚರ್ಯದಲ್ಲಿ ಅಗ್ನಿಯ ಮುಖವನ್ನೇ ನೋಡಿದ್ಲು ಒಮ್ಮೆ. ಇವರಿಗೇನಾಗಿದೆ, ಯಾಕೆ ಇದನ್ನೆಲ್ಲ ಈಗ ಕೇಳ್ತಾ ಇದ್ದಾರೆ? ಮನಸ್ಸಲ್ಲೇ ಹೇಳಿಕೊಂಡ್ರು, ಬಾಯಿ ಬಿಟ್ಟು ಕೇಳಲಿಲ್ಲ ಅವನ ಬಳಿ. ಅವನ ಪ್ರಶ್ನೆಗೆ ಉತ್ತರವಾಗಿ, ಮನುಷ್ಯ ಅಂದ ಮೇಲೆ ಮನುಷ್ಯತ್ವವನ್ನು ಮರೆತು ಬದುಕೋಕೆ ಹೇಗೆ ಸಾಧ್ಯ? ನನ್ನಿಂದ ಸಾಧ್ಯವಿಲ್ಲ. ಅದರಲ್ಲೂ ನೀವು ನಮ್ಮ ಸಂಸ್ಥೆಯ ಮುಖ್ಯಸ್ಥರು, ನೀವು ಆ ಸ್ಥಿತಿಯಲ್ಲಿದ್ದಾಗ ಹೇಗೆ ಸುಮ್ಮನೆ ಬಿಟ್ಟು ಹೋಗೋಕ್ಕೆ ಆಗುತ್ತೆ? ಹಾಗಾಗಿ ರಕ್ತ ಕೊಟ್ಟೆ ಎಂದು ಹೇಳಿದ್ದಳು ಮೈಥಿಲಿ. ಹೌದು ಮೈಥಿಲಿ, ನನಗೇನಾದರೂ ಆದರೆ ನಿಮಗೆ ಯಾಕೆ ಅಷ್ಟೊಂದು ನೋವಾಗುತ್ತೆ? ನಿಮ್ಮ ಕಣ್ಣಲ್ಲಿ ಯಾಕೆ ನೀರು ಬರುತ್ತೆ? ಪ್ರಶ್ನೆಯನ್ನು ಮುಂದಿಟ್ಟಿದ್ದ ಅಗ್ನಿ. ಅವನಿಗೂ ಬೆಳಗ್ಗೆಯಿಂದ ಎಷ್ಟೇ ಯೋಚಿಸಿದರೂ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿರಲಿಲ್ಲ ಇದುವರೆಗೂ ಕೂಡ. ಹಾಗಾಗಿ ನೇರವಾಗಿ ತನ್ನ ಪ್ರಶ್ನೆಯನ್ನು ಅವಳ ಬಳಿಯೇ ನೇರವಾಗಿ ಕೇಳಿದ್ದ. ಒಮ್ಮೆಗೆ ಬಂದ ಪ್ರಶ್ನೆಗೆ ಮೈಥಿಲಿ ಗಾಬರಿ ಬಿದ್ದು ಬಿಟ್ಟಳು. ಮುಂದಿನ ಸಂಜೆಗೆ ಸಣ್ಣ ಝಲಕ್. ಏನು, ಕುಂಬಳಕಾಯಿನ? ನೀವ್ಯಾಕೆ ಅವಳನ್ನು ಹಾಗೆ ಕರೆಯೋದು ಕೇಳಿದ್ದಳು ಅವಳು. ಅವನಿಗೆ ತನ್ನ ಹುಡುಗಿಯನ್ನು ನೋಡದೆ ಮನಸ್ಸಿಗೆ ಸಮಾಧಾನ ಇರಲಿಲ್ಲ. ಪಾಪ ಹಿಂದಿನ ದಿನ ಅಷ್ಟೇ ಸಂಜೆ ಅವಳನ್ನು ನೋಡುವ ಸಲುವಾಗಿ ಬೇಗ ಹೊರಟು ಬಂದಿದ್ದ. ಹಾಗೆ ಬಂದವನಿಗೆ ಯಾವುದೋ ಫೋನ್ ಕಾಲ್ ಬಂದು ಅವಳನ್ನು ನೋಡದೆ ಹಾಗೆ ಹೋಗಿಬಿಟ್ಟಿದ್ನಲ್ಲ ಅವನು. ಹಾಗಾಗಿ ಈಗ ತನ್ನ ಹುಡುಗಿಯ ಬಗ್ಗೆ ವಿಚಾರಿಸ್ಕೊಳ್ತಾ ಇದ್ದ. ಯಾರಿರಬಹುದು ಯೋಚನೆ ಮಾಡಿ. ನಿನ್ನೆ ಪ್ರೀತಿಸುವೆ ಎಂದು ಕಥೆಯ ಇವತ್ತಿನ ಈ ಸಂಚಿಕೆ ನಿಮಗೆಲ್ಲ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಹಾಗೆ ಶೇರ್ ಮಾಡಿ ಮತ್ತು ಮರೆಯದೆ ಅನ್ವೀಕ್ಷಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.